ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, 317ನೇ ಪುಟದಲ್ಲಿ ತದಪೇಶ ಶ್ಲೋಕ ಅಂತ ನಿಂತದೀಗ. ಅಂದ್ರ ಉಳಿದ ಎಲ್ಲ ಸಾಮಗಳಿಂದ ಪ್ರತಿಪಾದ್ಯನಾದ ಭಗವಂತನ ವಿಚಾರವನ್ನ ಹೇಳಿ ಹೊರಟಿದ್ದಾರೆ. ಪಂಚಧಾ ತ್ರೀಣಿ ತ್ರೀಣಿ ತೇಭ್ಯೋ ನಜ್ಜಾಯಃ ಪರಮನ್ಯದಸ್ತಿ. ಇದೊಂದು ಮಂತ್ರ. ಏನಂತಾರ, ಮುಂದೆ ಪೂರ್ಣ ಹೋಗ್ಬೇಕು. ತ್ರೀಣಿ ತ್ರೀಣಿ ಪಂಚಧ, ಮೂರು ಐದವ. ಮೂರು ಐದವ ಅಂತಂದ್ರ 3 ಅನ್ನೋದು 5 ಸತಿ ಬರ್ಕೋಬೇಕು ನಾವೀಗ. ಆಗಿದೆ ವಿಷಯ ಬರ್ತದೆ, ಹೇಳ್ತೀನಿ ಏನಂತ ತಿಳ್ಕೊಂಡು ಹೇಳೋಣ ಅಂತ. ಅಂದ್ರೆ ಬೆಳಿಗ್ಗೆ 3 ಬರ್ಕೊಂಡಿರ್ಬೇಕು ನೀವು. 3 ವೇದಗಳು, ಹಿಂಕಾರ, 3 ಲೋಕಗಳು ಬರ್ಕೊಂಡಿದ್ದೀರಿಲ್ಲೋ? ಅದೇ ವಿಷಯ. ಅದು ಎಷ್ಟಾಯ್ತು? 5 ಆಯ್ತು ನೋಡ್ರಿ. ತ್ರೀಣಿ ತ್ರೀಣಿ, ಮೂರದ್ದು ಪಂಚಧ, 5 ರೀತಿಯಿಂದ ಒಟ್ಟ ಬರ್ಕೊಂಡಿರಾ. ಏನೇನ್ ಬರ್ಕೊಂಡಿರಿ? 3 ವೇದಗಳು, 3 ಲೋಕಗಳು, ಅಗ್ನಿವಾಯು ಆದಿತ್ಯ, ನಕ್ಷತ್ರಗಳು, ಪಕ್ಷಿಗಳು, ಮರಿ, ಸೂರ್ಯನ ಕಿರಣಗಳು, ಸರ್ಪ, ಗಂಧರ್ವ, ಪಿತೃಗಳು ಅಂತ ಬರ್ಕೊಂಡಿದ್ದೀರಿ. ಇದು ಏನಾಗ್ಯದಂದ್ರ ಇವುಗಳಲ್ಲಿ ಇದ್ದ ಭಗವದ್ ರೂಪದ ಚಿಂತನೆ ಮಾಡಬೇಕು. ಇದಿಷ್ಟು ಮುಗಿತೀಗ. ಯಾನಿ ಪಂಚಧ, ಯಾವ ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನಗಳೆಂಬ 5 ಇವೆಯೋ ಅವುಗಳು ತ್ರೀಣಿ ತ್ರೀಣಿ, ಪ್ರತಿಯೊಂದರಲ್ಲೂ 3 ಅವ. ಸರಿ ಆಯ್ತಾ? 5 ಮೂರ್ಲೆ ಎಷ್ಟಾಯ್ತು? 15 ಬಂತೀಗ. ತೇಭ್ಯ, ಆ ಭಗವದ್ ರೂಪಗಳಿಗಿಂತಲೂ ನಜ್ಜಾಯ ಪರಮನ್ಯದಸ್ತಿ, ಉತ್ತಮೋತ್ತಮವಾದ ವಸ್ತು ಮತ್ತೊಂದು ಇಲ್ಲ. ಆ ಶಬ್ದಕ್ಕೆ ಹೆಂಗ ಅರ್ಥ ತಿಳ್ಕೋಬೇಕು? ತೇಭ್ಯ ನ ಜಾಯ ಪರಮನ್ಯದಸ್ತಿ. ಈಗೇನು ಭಗವದ್ ರೂಪಗಳನ್ನ 15 ಸ್ಥಳಗಳಲ್ಲಿ 15 ಹೇಳಿದ್ದೇವೋ, 5 ಸ್ಥಳಗಳಲ್ಲಿ 15 ಭಗವದ್ ರೂಪಗಳು, ಅವುಗಳಿಗಿಂತ ಪರಂ ಜಾಯ ಅನ್ಯದಸ್ತಿ, ಉತ್ತಮವಾದದ್ದಿಲ್ಲ ಅಂತ. ಅಂದ್ರೆ ಬರೇ ಉತ್ತಮ ಅಲ್ಲ, ಉತ್ತಮೋತ್ತಮವಾದದ್ದು ಇಲ್ಲ ಅಂತ ಅರ್ಥ. ಬರ್ಕೊಂಡಿಟ್ಕೊಳ್ರಿ. ಈ ಭಗವದ್ ರೂಪಗಳಿಗೆ, ಈ ಭಗವಂತನಿಗಿಂತಲೂ ಇನ್ನು ಉತ್ತಮೋತ್ತಮವಾದ ವಸ್ತು ಇಲ್ಲ. ಈ ಭಗವಂತನಿಗಿಂತಲೂ ಉತ್ತಮೋತ್ತಮವಾದ ವಸ್ತು ಇಲ್ಲ. ಬ್ರಾಕೆಟ್ ಒಳಗ ಬ್ರಹ್ಮಾದಿಗಳಿಗಿಂತ ಅಂತ ಬರ್ಕೋಬೇಕು. ಉತ್ತಮೋತ್ತಮವಾದ ವಸ್ತು ಇಲ್ಲ. ಕಂಸನಲ್ಲಿ ಬ್ರಹ್ಮಾದಿಗಳಿಗಿಂತ, ಬ್ರಹ್ಮಾದಿ ದೇವತೆಗಳಿಗಿಂತ ಉತ್ತಮವಾದ ವಸ್ತು ಮಹಾಲಕ್ಷ್ಮಿ, ಉತ್ತಮೋತ್ತಮವಾದ ವಸ್ತು ನಾರಾಯಣ. ಹಾಗಾಗಿ ಬೇರೆಯವರಿಲ್ಲ, ಪರಮಾತ್ಮನೊಬ್ಬನೇ ಅಂತ ಹೇಳ್ಬೇಕಾಗಿದೆ. ಇಲ್ಲಿ ಅದು ಬಂದು ಬರ್ತಾ ಚರ್ಚಾ ತಗೋಣಂತ. ಆಯ್ತಾ? ಈಗ ಯಸ್ತದ್ವೇದ ಸವೇದ, ಯಾರು ಈ ಭಗವಂತನನ್ನ ತಿಳಿದುಕೊಂಡನೋ ಸಹ ವೇದ ಸರ್ವಂ, ಸರ್ವಂ ವೇದ, ಎಲ್ಲವನ್ನು ತಿಳಿದುಕೊಂಡ. ಅವನೇನ್ ತಿಳ್ಕೊಂಡ? ಎಲ್ಲವನ್ನ ತಿಳ್ಕೊಂಡ. ಯಾರು ಭಗವಂತನನ್ನ ತಿಳಿತಾನೋ ಅವನು ಎಲ್ಲವನ್ನು ತಿಳಿದಂತೆ. ಏನ್ ಹಿಂಗಂದ್ರೆ, ಅಲ್ರಿ ದೇವ್ರನ್ನ ತಿಳ್ಕೊಂಡ್ರೆ ಎಲ್ಲಾ ತಿಳ್ಕೊಂಡಂಗೆ ಏನ್ಯಾರು ಹೆಂಗಾರ ಹೇಳ್ತಿರ್ಲಿಲ್ಲ ಮಾತು ಅಂತಂದ್ರೆ, ಎಲ್ಲವನ್ನು ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ತಿಳಿದುಕೊಳ್ಳಬೇಕಾದದ್ದು ಯಾವುದು ಅದನ್ನ ಮೊದಲು ತಗೋಬೇಕು ನಾವೀಗ. ಯಾವುದು ತಿಳಿದುಕೊಳ್ಳಬೇಕಾದದ್ದು? ಶಾಸ್ತ್ರ. ಭಗವಂತನನ್ನು ತಿಳಿದ್ರೆ ಎಲ್ಲ ಶಾಸ್ತ್ರವನ್ನು ತಿಳಿದಂತೆ. ಬರ್ಕೋತೀರಾ ಇದನ್ನ ಚಂದಾಗಿ ಮುದ್ದು ಅಕ್ಷರಗಳಲ್ಲಿ? ಅದಕ್ಕೆ ಯಸ್ತದ್ವೇದ ಸವೇದ ಸರ್ವಂ, ಯಾರು ಭಗವಂತನನ್ನ ತಿಳಿದರೋ ಅವನು ಸರ್ವಶಾಸ್ತ್ರಗಳನ್ನು ತಿಳಿದನು. ಇಲ್ಲಿ ಸರ್ವ ಶಬ್ದಕ್ಕೆ ಸರ್ವಶಾಸ್ತ್ರ ಅಂತ ಅರ್ಥ. ದೇವರನ್ನ ತಿಳಿದ್ರೆ ಎಲ್ಲ ಶಾಸ್ತ್ರಗಳನ್ನು ತಿಳಿದಂತೆ ಅಂತಂದ್ರಲ್ಲ, ಮೂಲದಲ್ಲಿ ಶಾಸ್ತ್ರ ಅನ್ನೋ ಪದ ಇಲ್ಲ.
ಆಗ ನಾವೇನ್ ಮಾಡ್ತೀವಿ ಅಂದ್ರ ಭಗವಂತನನ್ನು ತಿಳಿದ್ರೆ ಎಲ್ಲ ತಿಳಿದಂತೆ ಅಂತ ಶಬ್ದ ಇದೆ ಅಲ್ಲಿ. ಯಹ ತದ್ವೇದ ಸಹ ವೇದ ಸರ್ವಂ ಅಂತ. ಆ ಸರ್ವ ಶಬ್ದಕ್ಕ ಅರ್ಥ ಏನ್ ಮಾಡ್ಕೊಂಡ್ವಿ, ಸರ್ವಶಾಸ್ತ್ರ ಅಂತ ಅರ್ಥ ಮಾಡಿಕೊಂಡ್ವಿ. ಎಲ್ಲ ಅಂತಿತ್ತು, ಎಲ್ಲ ಅನ್ನೋದಕ್ಕೆ ಅರ್ಥ ಏನ್ ಮಾಡ್ಕೊಂಡ್ವಿ, ಎಲ್ಲ ಶಾಸ್ತ್ರ ಅಂತ ಅರ್ಥ ಮಾಡ್ಕೊಂಡ್ವಿ. ಇದನ್ನ ಲಕ್ಷಣ ಅಂತ ಕರಿತೀವಿ ನಾವೀಗ, ಅಥವಾ ತಾತ್ಪರ್ಯ ಅಂತ ತಿಳ್ಕೊಳ್ಬಹುದು. ಸರಿನಾ? ಮುಂದ ಏನಾಯ್ತು ಅಲ್ರಿ, ಒಂದು ಭಗವಂತನನ್ನು ತಿಳ್ಕೊಂಡ್ರೆ ಎಲ್ಲಾ ತಿಳ್ಕೊಂಡಂಗೆ ಹೆಂಗಾಗ್ತದೆ, ಎಲ್ಲಾ ಶಾಸ್ತ್ರ ತಿಳ್ಕೊಂಡಂಗೆ ಹೆಂಗಾಗ್ತದ ಅಂತಂದ್ರ ಅದಕ್ಕ ಸರ್ವಶಾಸ್ತ್ರಗಳ ಅರ್ಥ ಏನು, ಭಗವಂತನೇ ಆಗಿದ್ದಾನೆ. ಅಂದ್ಮೇಲೆ ನೀವು ಭಗವಂತನನ್ನ ತಿಳಿದುಕೊಂಡ್ರೆ ಸರ್ವಶಾಸ್ತ್ರಗಳ ಅರ್ಥನಾದ ಶಾಸ್ತ್ರದ ಅರ್ಥವನ್ನು ತಿಳ್ಕೊಂಡಂತೆ ಆಯ್ತಲ್ಲ. ಅದಕ್ಕೆ ಹೇಳಿದ್ರು ಭಗವಂತನನ್ನು ತಿಳಿದರೆ ಎಲ್ಲರನ್ನು ತಿಳಿದಂತೆ ಅಂದ್ರೆ ಎಲ್ಲ ಶಾಸ್ತ್ರಗಳ ಅರ್ಥ ಭಗವಂತನಾದದ್ದರಿಂದ ಎಲ್ಲಾ ಶಾಸ್ತ್ರಗಳನ್ನ ಓದಿದಾಗ ನಮಗೆ ಯಾವ ಭಗವಂತನ ಜ್ಞಾನ ಆಗ್ತದೋ ಅದೀಗ ಭಗವಂತನ ಜ್ಞಾನ ಮಾಡ್ಕೊಳ್ತಾ ಇದ್ದೀವಿ. ಹಿಂಗ ವಾಕ್ಯವನ್ನು ಹೊಂದಿಸಿಕೊಳ್ಬೇಕು. ತಿಳಿತಾ? ಏನ್ ಹೊಂದಿಸ್ಕೋಬೇಕು, ಏನ್ ಬರ್ಕೋಬೇಕು? ಎಲ್ಲ ಶಾಸ್ತ್ರಗಳ ಅರ್ಥವು ಬರ್ಕೊಳ್ರಿ, ಎಲ್ಲ ಶಾಸ್ತ್ರಗಳ ಅರ್ಥವು ಭಗವಂತನೇ ಆಗಿದ್ದಾನೆ. ಹಾಗಾಗಿ ಎಲ್ಲ ಶಾಸ್ತ್ರಗಳ ಅರ್ಥವು ಭಗವಂತನೇ ಆಗಿದ್ದಾನೆ. ಹಾಗಾಗಿ ಭಗವಂತನನ್ನು ತಿಳಿದ್ರೆ ಎಲ್ಲ ಶಾಸ್ತ್ರಗಳನ್ನು ತಿಳಿದಂತೆ. ಸರ್ವಾಹ ದಿಶಃ ಬಲಿಮಸ್ಮೈ ಹರಂತಿ. ಯಾರು ಭಗವಂತನನ್ನ ತಿಳಿತಾನೋ ಅವನು ಸರ್ವಶಾಸ್ತ್ರಗಳನ್ನ ಬಲ್ಲವನಾದಂತೆ, ಮತ್ತು ಎಲ್ಲ ದಿಕ್ಕಿನಲ್ಲಿ ಇರುವ ಜನರು, ಪ್ರಜೆಗಳು ಅವನಿಗೆ ಗೌರವವನ್ನು ಸಲ್ಲಿಸುತ್ತಾರೆ. ಅಲ್ಲಿ ಸರ್ವಾ ದಿಶಃ ಅಂತದ, ಎಲ್ಲ ದಿಕ್ಕುಗಳು ಅಂತವ. ಎಲ್ಲಾ ದಿಕ್ಕುಗಳೇನು ಪೂಜಾ ಮಾಡ್ತಾವನ್ನ. ಬಲಿ ಅಂದ್ರೆ ಪೂಜಾ, ನೆನಪಿಟ್ಟುಕೊಳ್ರಿ. ಆ ಬಲಿ ಶಬ್ದಕ್ಕೆ ಪೂಜಾ ಅಂತ ಅರ್ಥ ಇರ್ತದ. ಏನ್ ಅರ್ಥ ಮಾಡ್ಕೋಬಾರ್ದು ಬಲಿ ಅನ್ನೋ ಶಬ್ದಕ್ಕ? ಮತ್ತೆ ಕುರಿ ಬಲಿ ಕೊಟ್ಟೆ, ಎಮ್ಮಿ ಬಲಿ ಕೊಟ್ಟೆ, ಹಿಂಗೆಲ್ಲ ಅರ್ಥ ಅಲ್ಲ ಅದಕ್ಕೆ. ಮತ್ತೆ ಏನ್ ಅರ್ಥ ಆಯ್ತು ಹೇಳಿ, ತಿಳಿಸೋಲ್ಲ ಎಲ್ಲರೂ. ಅಂದ್ರೆ ನೋಡ್ರಿ, ಭಗವಂತರನ್ನ ತಿಳಿದುಕೊಳ್ಳುವುದರಿಂದ ಎರಡು ಫಲ ಆಯ್ತು. ಒಂದು ಸಕಲ ಶಾಸ್ತ್ರಗಳನ್ನು ತಿಳಿದುಕೊಂಡಂತಾಯಿತು, ಇನ್ನೊಂದು ಎಲ್ಲರಿಂದ ಗೌರವಕ್ಕೆ ಪಾತ್ರನಾಗುತ್ತಾನೆ. ಮತ್ತ ಹಂಗಾರ ಅವನ ವೃತ ಏನು, ಅವ ಏನ್ ಮಾಡಬೇಕು ಅಂದ್ರೆ ಸರ್ವಮಸ್ಮೀತ್ಯುಪಾಸೀತ ತದ್ಧತಂ ತದ್ಧತಂ. ಸರ್ವಮಸ್ಮಿ ಅಂತ ಉಪಾಸನೆ ಮಾಡ್ಬೇಕಂತ. ಈ ವಾಕ್ಯ ಗದ್ದಲು ಹಿಡಿಸ್ತದೆ. ಸರ್ವಮಸ್ಮಿ ಅನ್ನೋ ವಾಕ್ಯಕ್ಕೆ ದ್ವೈತಾದ್ವೈತ ಚರ್ಚೆ ಶುರು ಆಗ್ಬಿಡ್ತದೆ ಇಲ್ಲಿ. ಅದಕ್ಕೆ ಅದನ್ನ ಆಮೇಲೆ ನೋಡಂತ, ಮಧ್ಯಕ್ಕೆ ಸರಳ ಅರ್ಥ ತಿಳ್ಕೊಂಡಂತ. ಸರ್ವಂ ಅಂದ್ರೆ ಆಚಾರ್ಯಂತಾರೆ ಸರ್ವಗುಣಪೂರ್ಣ. ಸರ್ವ ಶಬ್ದಕ್ಕ ಸರ್ವಗುಣಪೂರ್ಣನಾಗಿದ್ದಾನೆ, ಮತ್ತು ದೈತ್ಯ ನಾಶಕನಾಗಿದ್ದಾನೆ, ಜ್ಞಾನ ಸ್ವರೂಪನಾಗಿದ್ದಾನೆ ಅಂತ ಭಗವಂತನನ್ನ ಉಪಾಸಿಸಬೇಕು, ಧ್ಯಾನಿಸಬೇಕು ಅನ್ನೋದು ವ್ರತ. ಬರ್ಕೊಳ್ರಿ, ಸರ್ವಸಾಮಗಳ ಉಪಾಸಕನ ವ್ರತವು. ಇಷ್ಟೇ ಬರ್ಕೋಬೇಕು, ಸರ್ವಸಾಮಗಳ ಉಪಾಸಕನ ವ್ರತ ಅಂತ ಬರ್ಕೋಬೇಕು. ಸರ್ವಸಾಮಗಳ ಉಪಾಸಕನ ವ್ರತ ಏನು? ಭಗವಂತನು ಜ್ಞಾನಾದಿ ಸಕಲ ಗುಣಪೂರ್ಣನಾಗಿದ್ದಾನೆ, ಜ್ಞಾನಾದಿ ಸಕಲ ಗುಣಪೂರ್ಣನಾಗಿದ್ದಾನೆ. ಹಾಗೂ ದೈತ್ಯ ಮೊದಲಾದ ಅನಿಷ್ಟ ನಿವಾರಕನಾಗಿದ್ದಾನೆ. ಇಷ್ಟರ್ಥ ಬರ್ಕೋಬೇಕು. ದೈತ್ಯ ಮೊದಲಾದ ಅನಿಷ್ಟ ನಿವಾರಕನಾಗಿದ್ದಾನೆ. ಆಯ್ತಾ? ಸರ್ವಮಸ್ಮಿ ಇತ್ಯುಪಾಸೀತ ತದ್ವ್ರತಂ. ಇನ್ನು ಮುಂದೆ ಭಾಷ್ಯ ಶುರುವಾಗಲಿ. ಅದು ನೋಡ್ರಿ, ಭಾಷ್ಯದ್ದು ಮೊದಲಿನ 4 ಸಾಲು ಸರಳ ಅರ್ಥದ ಮುಗಿಸ್ಕೋಣ ಅಂತ. ಆದಿತ್ಯನಾಮ್ನಿ ಪಂಚಾತ್ಮನಿ ಅಭಿಧ್ಯಾತೆ ಜನಾರ್ದನೆ, ಪರ್ಜನ್ಯನಾಮ್ನಿ ಚ ಋತು ಆಖ್ಯೆ, ಲೋಕ ಆಖ್ಯೆ, ಪಶು ಸಂಜ್ಞಕೆ, ಅಂಗ ಆಖ್ಯೆ, ದೇವತಾಖ್ಯೆ ಚ ಸರ್ವಾಖ್ಯೆ ಚ ಪ್ರತಿಷ್ಠಿತಂ ಬೃಹದಾತ್ಯಂ. ಮುಗಿದೋತು. ಅಂದ್ರೆ ಆದಿತ್ಯನಲ್ಲಿ, ಆದಿತ್ಯ ಎಂಬ ಹೆಸರಿರುವ ಪಂಚಾತ್ಮನಿ, ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ ಎಂಬ ಹೆಸರಿರುವ ಜನಾರ್ದನೇ ಪರಮಾತ್ಮನಲ್ಲಿ,
ಪರ್ಜನ್ಯ ನಾಮ್ನಿ, ಪರ್ಜನ್ಯ ಎಂಬ ಹೆಸರಿರುವ, ಋತು ಎಂಬ ಹೆಸರಿರುವ, ಲೋಕ ಎಂಬ ಹೆಸರಿರುವ, ಪಶುಗಳು ಎಂಬ ಹೆಸರಿರುವ, ಅಂಗವೆಂಬ ಹೆಸರಿರುವ, ದೇವತಾ ಎಂಬ ಹೆಸರಿರುವ, ಸರ್ವ ಎಂಬ ಹೆಸರಿರುವ. ಸರಿ ಆಯ್ತಾ? ಈ ಎಲ್ಲ ಹೆಸರುಗಳಿರುವಂತಹ ಪರಮಾತ್ಮನಲ್ಲಿ ಬೃಹದಾದ್ಯಂ ಅಂದ್ರೆ ಬೃಹತ್ ಸಾಮ, ರಾಜನ ಸಾಮ, ರಥಂತರ ಸಾಮ, ಯಜ್ಞೀಯ ಸಾಮ, ವಾಮದೇವ್ಯ ಸಾಮ ಇತ್ಯಾದಿ ಸಾಮಗಳೆಲ್ಲವೂ ಪ್ರತಿಷ್ಠಿತ. ಪ್ರತಿಷ್ಠಿತ ಅಂದ್ರೆ ಏನು? ಆಶ್ರಿತ ಅಂತ ಯೋ ವೇದ, ಯಾರು ತಿಳಿದುಕೊಳ್ತಾನೋ, ಮುಚ್ಚತೆ ನತ್ರ ಸಂಶಯ, ಅವನಿಗೆ ಮೋಕ್ಷವಾಗುತ್ತದೆ, ಸಂಶಯವಿಲ್ಲ. ಅರ್ಥ ಆಯ್ತಾ ಹೇಳಿದ್ದೇನಂತ? ಹಿಂದಿನ ಪುಟಗಳಲ್ಲಿ ಎಷ್ಟು ಸಾಮಗಳನ್ನ ಹೇಳಿದ್ರೋ, ಏನ್ ಸಾಮ ಹೇಳ್ಯಾರಲ್ಲ, ಆ ಸಾಮಗಳೆಲ್ಲವೂ ಭಗವಂತನನ್ನೇ ಆಶ್ರಯಿಸಿಕೊಂಡಿವೆ ಅಂತ ತಿಳಿದ್ರೇನ ಅಥವಾ ಧ್ಯಾನ ಮಾಡಿದ್ರೇನ? ಅಭಿಧ್ಯಾತೆ, ಧ್ಯಾನ ಮಾಡಿದರೆ ಅಂತ ಹೇಳಿದ್ದಾನೆ. ನೆನಪಿಟ್ಟುಕೊಂಡ್ರೆ ಮೊದಲನೇ ಸಾಲಿನೊಳಗೆ ಪಂಚಾತ್ಮನ್ಯ ಅಭಿಧ್ಯಾತೆ, ಕೆಲವು ಭಗವಂತನ ಗುಣಗಳನ್ನ ನಾವು ತಿಳಿದುಕೊಳ್ಳಬೇಕು, ಕೆಲವು ಗುಣಗಳನ್ನ ಧ್ಯಾನ ಮಾಡಬೇಕು. ಹೇಳಿದ್ದೆಲ್ಲ ನಾವು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಕೆಲವು ಧ್ಯಾನ ಮಾಡ್ಲಿಕ್ಕೆ ಬರ್ತದೆ. ಹಂಗಾಗಿ ಇಲ್ಲೇನದ ಅಂದ್ರೆ ಅಭಿಧ್ಯಾತೆ, ಕೆಲವು ಗುಣಗಳನ್ನ ನಾವು ಧ್ಯಾನ ಮಾಡಿದರೆ. ಹಂಗಾರೆ ಇಲ್ಲಿ ಅಭಿಧ್ಯಾತ ಶಬ್ದ ಏನ್ ತಿಳಿಸಿಗತ್ತದ? ಧ್ಯಾನ ಎಂಬ ಅರ್ಥ ತಿಳಿಸಿಗತ್ತದ. ಸರಿ, ಮುಂದ ಮುಚ್ಚತೆ ನಾತ್ರ ಸಂಶಯ ಅಂತ ಆಯ್ತು. ಇದು ಮುಗಿದ ಮೇಲೆ ಈಗ ಮುಂದ ಹೊಸ ಅಂಶ ಏನ್ ಬರ್ತದ ಅಂದ್ರೆ, ಯಾವ ಅಂಶವನ್ನ ಓದಬೇಕು ಅಂತಂದ್ರೆ, ಬಹಳ ಮಹತ್ವದ ದೇವರ ಒಂದೊಂದು ಹೊಸ ಹೊಸ ಹೆಸರುಗಳು ಇಲ್ಲಿ ಬಂದದ್ದೇ. ಹಿಂದೆ ಏನ್ ಬಂದಾವ ಅವನ್ ಬಿಟ್ಟು ಬಂದಿವಲ್ಲ ನಾವು, ಅವ್ನು ಓದಿಲ್ಲ. ಇಲ್ಲಿ ಶ್ರೀಮದಾಚಾರ್ಯ ಹೇಳಿಗತ್ತಾರೆ ಏನಂತಾರೆ, ದೇವರಿಗೆ ಸಮುದ್ರ ಅಂತ ಹೆಸರದ ಅಂತ. ಎಷ್ಟು ವಿಚಿತ್ರ ಹೆಸರದ ನೋಡ್ರಿ, ಸಮುದ್ರ ಅಂತ ಹೆಸರು. ಯಾಕೆ ಸಮುದ್ರ ಅಂತ ಹೆಸರು ದೇವರಿಗೆ ಅಂತ ಕೇಳಿದ್ರೆ, ಸಮುದ್ರೇಕಾತ್ ಸಮುದ್ರಸ್ತು, ಸಮುದ್ರೇಕಾತ್ ಗುಣಗಳ ಸರ್ವ ಸಮೃದ್ಧ, ಸರ್ವಗುಣಗಳ ಸಮೃದ್ಧನಾದದ್ರಿಂದ ಭಗವಂತನಿಗೆ ಸಮುದ್ರ ಅಂತ ಕರೀತಾರೆ. ಅರ್ಥ ಗೊತ್ತಾಗಬೇಕಾದವ್ರು ಬರ್ಕೊಳ್ಬೇಕು, ಇಲ್ಲದೆ ಇದ್ದವ್ರು ನೆನಪಿಟ್ಕೊಂಡ್ರೆ ಸಾಕು. ಸಮುದ್ರ ಅಂದ್ರೆ ಏನ್ರಿ? ಇಷ್ಟ ಹೇಳ್ಬಿಡ್ರಿ ಹೋಗ್ಲಿ. ತುಂಬಿದ್ದು ಅಂತ ಅರ್ಥ. ಸಮುದ್ರ ಏನಿರ್ತದ? ತುಂಬಿದ್ದಿರ್ತದೆ, ಎಲ್ಲ ಗುಣಗಳಿಂದ ತುಂಬಿದವನಾದ್ರಿಂದ ಅವನು ಸಮುದ್ರ ಅಂತ ಕರೀತಾರೆ. ಎಲ್ಲಾ ನಾಮಗಳನ್ನು ಸಮನ್ವಯ ಮಾಡ್ತಾರೆ ಶ್ರೀಮದಾಚಾರ್ಯರು. ಸಮುದ್ರೇಕಾತ್ ಸಮುದ್ರಸ್ತು, ದೇಶನಾತ್ ದಿಶ ಉಚ್ಚತೆ, ದೇವರಿಗೆ ದಿಶ ದಿಶ ಅಂತ ಕರೀತಾರಂತ. ಯಾಕ? ದೇಶನಾಥ, ಬ್ರಹ್ಮದೇವರಿಂದ ಮೊದಲುಗೊಂಡು, ಹೆಚ್ಚೇನು ಲಕ್ಷ್ಮೀ ದೇವಿಯಿಂದ ಮೊದಲುಗೊಂಡು ಎಲ್ಲರಿಗೂ ಆದೇಶವನ್ನ ಮಾಡ್ತಾನಾದ್ದರಿಂದ ದೇವರಿಗೆ ದಿಶಃ ಅಂತ ಹೆಸರು. ಇವರಿಗೆ ಹೇಳೋದ್ ಹೆಂಗ ಸಂಕೋಚ ಏನ್ ಮಾಡ್ಕೊಳಂಗಿಲ್ಲ ದೇವರು. ಕೆಲವು ಹಂಗಾಗ್ತಿರ್ತದ ನೋಡ್ರಿ, ಇಂತಿಂತ ಕೆಲಸ ಪಾಪ ಇಂಥವ್ರಿಗೆ ಹೆಂಗ್ ಹೇಳೋದು ಏನೋ ಅಂತ ಹಿಂಗ್ ಸಂಕೋಚ ಆಗ್ತಿರಂಗಿಲ್ಲ. ಹಂಗೇನ್ ಸಂಕೋಚ ಮಾಡ್ಕೊಳಂಗಿಲ್ಲ. ಲಕ್ಷ್ಮೀ ದೇವಿನ ಪ್ರಾರಂಭ ಮಾಡಿಕೊಂಡು ಎಲ್ಲರಿಗೂ ಕೂಡ ಭಗವಂತ ಇಂತಹ ಕೆಲಸ ಮಾಡುವಂತ ಆದೇಶ ಮಾಡ್ತಾನ. ಅದಕ್ಕೆ ಏನ್ ಅರ್ಥ? ಅದಕ್ಕೆ ಬಾಸ್ ಅಂತ ಅರ್ಥ, ಕಮಾಂಡಿಂಗ್. ನಾವು ಸ್ವತಂತ್ರ ಅಂತ ಅರ್ಥ, ಸರ್ವತಂತ್ರ ಸ್ವತಂತ್ರ. ಆಯ್ತಾ? ಮುಂದೆ ನೋಡಿ, ಲೋಪಕತ್ವಾತ ಲೋಮ, ದೇವರಿಗೆ ಏನ್ ಹೆಸರದ? ಲೋಮ ಅಂತ ಹೆಸರದ. ಯಾಕಪ್ಪ ದೇವರಿಗೆ ಲೋಮ ಅಂತ ಹೆಸರು ಅಂದ್ರೆ, ದುರ್ಜನರನ್ನು ಸಂಹರಿಸುವ ಕಾರಣಕ್ಕಾಗಿ ಭಗವಂತನಿಗೆ ಲೋಪ ಅಂತ ಕರೀತಾರೆ. ಲೋಪಗೊಳಿಸೋದು ಅಂತಂದ್ರೆ ನೋಡ್ರಿ, ಕೆಲವರು ಸಂಧ್ಯಾವನೆ ಲೋಪಗೊಳಿಸಿರ್ತಾರೆ, ಕೆಲವರು ಸಂಧ್ಯಾವನೆ, ಕೆಲವರು ದೇವರ ಪೂಜೆ, ಕೆಲವರು ಪಾಠ, ಕೆಲವರು ಪ್ರವಚನ ಲೋಪಗೊಳಿಸಿರ್ತಾರೆ. ಹಂಗ ಲೋಪಗೊಳಿಸಿದ್ದರಿಂದ ಅವ ಲೋಮ. ಲೋಪಕತ್ವಾತ್ ಲೋಮ, ಪ ಪ ಬ ಭ ಮ ಒಳಗ ಪ ಇದು ಮೊದಲನೇ ಅಕ್ಷರ, ಅದರದ ಕೊನೆಯ ಅಕ್ಷರ ಬಂದದ. ಇದಕ್ಕೆ ನಿರುಕ್ತಿ ಅಂತ ಕರೀತಾ. ಇದಕ್ಕೆ ಮೊದಲನೇ ಅಕ್ಷರ ಜಾಗದಲ್ಲಿ ಕೊನೆಯ ಅಕ್ಷರ ಬರುವಿಕೆ ಅನ್ನೋದೆಲ್ಲ ನಿರುಕ್ತಿಯೊಳಗೆ ಬರ್ತದೆಲ್ಲ. ವರ್ಣಾಗಮ, ವರ್ಣ ವಿಪರ್ಯಯಶ್ಚ ಅಂತ ಹಿಂದೆಲ್ಲ ಅದ. ಆಯ್ತಾ? ಏನಂತಾರ? ಲೋಪಕತ್ವಾತ್ ಲೋಮಚ ಸ್ಯಾತ್ ತವೋರೂಪ ಸ್ವಗುಚ್ಛತೆ, ದೇವರಿಗೆ ತ್ವಕ್ ಅಂತ ಕರೀತಾರೆ. ಯಾಕೆ ತ್ವಕ್ ಅಂತ ಕರೀತಾರೆ ಅಂದ್ರೆ, ಪ್ರಕಾಶ ರೂಪನಾದದ್ದರಿಂದ ದೇವರಿಗೆ ತ್ವಕ್ ಅಂತ ಹೆಸರು. ಯಾವುದನ್ನು ತ್ವಕ್ ಅಂತ ಕರಿಬೇಕು? ನಮ್ಮ ದೇಹದಲ್ಲಿರುವ ಚರ್ಮವನ್ನ ತ್ವಕ್ ತ್ವಕ್ ಅಂತ ಕರೀತಾರೆ. ಆಕ್ಚುಲಿ ಚರ್ಮ ತ್ವಕ್ ಅಲ್ಲ ಅಂತ ತಿಳಿಬಾರದು. ತ್ವಗೀಂದ್ರಿಯಕ್ಕೆ ತ್ವಕ್ ಅಂತ ಕರಿಬೇಕು. ಅಂದ್ರ ಚರ್ಮದಲ್ಲಿ ಇರುವ ಸ್ಪರ್ಶಗ್ರಾಹಿಯಾದ ಇಂದ್ರಿಯವನ್ನ ತ್ವಕ್ ಅಂತ ಕರೀತಾರೆ. ನಾವು ಈಗಲ್ಲಿ ಬೇರೆ ಶಬ್ದ ಇಲ್ಲ ಆದ್ರಿಂದ ತ್ವಗೀಂದ್ರಿಯವನ್ನೇ ಚರ್ಮ ಎಂಬ ಅರ್ಥದಲ್ಲಿ ಬಳಸ್ಲಿಕ್ಕತ್ತೀವಿ. ಎರಡು ನೆನಪಿಟ್ಟುಕೊಳ್ರಿ. ಇಂದ್ರಿಯಗಳು ಮತ್ತು ಗೋಲಕಗಳು ಅಂತ ಹೇಳಿರ್ತಾರ. ಹಿಂದೂ ಹೇಳಿನಿ, ಮತ್ತೊಮ್ಮೆ ಹೇಳ್ತೀನಿ, ಯಾಕಂದ್ರೆ ಕನ್ಫ್ಯೂಸ್ ಆಗ್ತಿರ್ತದೆ ಯಾವಾಗ್ಲೂ. ಗೋಲಕಗಳು ಬೇರೆ, ಇಂದ್ರಿಯಗಳು ಬೇರೆ. ಈಗ ನಾವು ಕಣ್ಣು ಅಂತ ಯಾವ್ದಕ್ ಬಟ್ಟು ಮಾಡಿ ತೋರಿಸ್ತೀವಿ, ಅದು ಗೋಲಕ, ಅದು ಇಂದ್ರಿಯ ಅಲ್ಲ.
ಮೂಗು ಅಂತ ಯಾವ್ದನ್ನ ಬಟ್ ಮಾಡಿ ತೋರಿಸ್ತೀವಿ, ಅದು ಗೋಲಕ ಹೊರತಾಗಿ ಇಂದ್ರಿಯ ಅಲ್ಲ. ಎಲ್ಲವೂ ಇಂದ್ರಿಯಗಳು ಅತೀಂದ್ರಿಯ. ಹಾಗಾಗಿ ಈಗೇನ್ ಚರ್ಮ ಅಂತದ, ಇದನ್ನ ಮುಟ್ಟಿ ತೋರಿಸಬಹುದು, ಆದ್ರೆ ತ್ವಗೀಂದ್ರಿಯವನ್ನ ಮುಟ್ಟು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಚರ್ಮದಲ್ಲಿ ಇರುವುದು ತ್ವಗೀಂದ್ರಿಯ. ಚರ್ಮದಲ್ಲಿ ಅಷ್ಟೇ ಅಲ್ಲ, ಕೂದಲದಲ್ಲಿಯೂ ತ್ವಗೀಂದ್ರಿಯ ಉಂಟು. ಅದೇ ಇಲ್ಲ ಕೂದಲೊಳಗೆ ತ್ವಗೀಂದ್ರಿಯ ಅಲ್ಲ. ಏಕಾದಶಿ ಜೋಡಿ ಹೇಳ್ರಿ, ಅದೇ ಇಲ್ಲ ಅಂದ್ರೆ ಯಾಕ ಅಂತ ಕೇಳ್ರಿ, ಅದೇ ಇಲ್ಲ ಅಂಬುದು ಹೇಳ್ಬೇಕಲ್ಲ ನೀವು. ಆದ್ರೆ ಕೂದಲು ಮುಟ್ಟಿದಾಗಲೂ ಕೂಡ ನಮಗೆ ಸ್ಪರ್ಶ ಜ್ಞಾನ ಆಗ್ತದ ಅಂದ ಮೇಲೆ ಕೂದಲುಗಳಲ್ಲೂ ಕೂಡ ತ್ವಗೀಂದ್ರಿಯ ಉಂಟು. ಸ್ವಾರಸ್ಯ ಏನು ಅಂದ್ರೆ, ಕೂದಲು ಕತ್ತರಿಸಿದ್ರೆ, ಉಗುರು ಕತ್ತರಿಸಿದ್ರೆ ಇಂದ್ರಿಯಕ್ಕೆ ಏನೂ ಹಾನಿ ಆಗುವುದಿಲ್ಲ. ಹೌದಾ? ಪ್ರತಿ ತಿಂಗಳು ಹೋಗಿ ತಿರುಪತಿಗೆ ಕೆಲವರು ಮುಡಿ ಕೊಟ್ಟು ಬರ್ತಿರ್ತಾರಲ್ಲ, ತಿರುಪತಿಗೆ ಹೋಗದೆ ಇದ್ರು ಬಾಲಾಜಿ ಹೇರ್ ಕಟಿಂಗ್ ಸಲೂನ್ ಅಂತ ಹೋಗಿರ್ತಾರೆ. ಹೌದಾ? ಹೆಸರಿಟ್ಟಂಗೆ ಮತ್ತೆ ಅವ್ನು ಹೋಗ್ಬಾರ್ದು ಪಾಪ, ಒಬ್ಬರೇ ತಿರುಪತಿಗೆ ಹೋಗೋದು. ಆ ಬಾಲಾಜಿ ಹೇರ್ ಕಟಿಂಗ್ ಸಲೂನ್ ಹೋಗಿರ್ತಾರೆ, ಅಲ್ಲಿ ಅವ್ನು ಕಲಿ ಕೊಟ್ಟು ಬರ್ತಾರೆ, ತಲೆ ಎಲ್ಲ ಕೂದಲು ಕೊಟ್ಟು ಬರ್ತಾರೆ. ಅದು ಕೂದಲು ಕೊಟ್ಟು ಬಂದಾಗ್ಲೂ ಸಹಿತ ನೋಡ್ರಿ, ಇದನ್ನ ನಾವು ಗಮನಿಸಿರಂಗಿಲ್ಲ. ತ್ವಗೀಂದ್ರಿಯ ಅಂತ ಅನ್ನೋದು ಇದು ವ್ಯಾಪಕವಾಗಿದೆ. ಕತ್ತರಿಸಿದ್ರೂ ಕೂಡ ಇಂದ್ರಿಯಕ್ಕೆ ಹಾನಿ ಇಲ್ಲ. ತಕ್ಷಣ ಈ ಚರ್ಮ ಬಂದ್ಬಿಡ್ತದೆ. ಮತ್ತೆ ಕೂದಲುಗಳದಾಗ ಮತ್ತೆ ಕೂದಲಲ್ಲಿ ಸೇರ್ಕೊಂಡಿರ್ತದೆ, ಉಗುರಿನಲ್ಲಿ ಇರ್ತದೆ. ಉಗುರು ಕತ್ತರಿಸಿದಾಗ ಏನ್ ಹಾನಿ ಆಗೋದಿಲ್ಲ, ಬೆಳೆದಾಗ ಮತ್ತೆ ಉಗುರಿನೊಳಗಿರ್ತದೆ. ಅರ್ಥ ಆಯ್ತಾ? ಅಂದ್ಮೇಲೆ ತ್ವಗೀಂದ್ರಿಯ ಎಂಬುದು ಒಂದು ವಿಶಿಷ್ಟವಾದ ಇಂದ್ರಿಯ. ಹಿಂಗ ಕಿವಿಗಿಲ್ಲ, ಹಿಂಗ ಕಣ್ಣಿಗಿಲ್ಲ, ವಾಗೀಂದ್ರಿಯಕ್ಕಿಲ್ಲ. ಹಿಂಗ ಆ ಇಂದ್ರಿಯವನ್ನ ಕತ್ತರಿಸಿ ಬರೋದಿಲ್ಲ, ಆ ಇಂದ್ರಿಯವನ್ನ ಕತ್ತರಿಸಿ ಬರೋದಿಲ್ಲ. ದೇವರು ಎಂಥ ಇಂದ್ರಿಯ ಸೃಷ್ಟಿ ಮಾಡ್ಯಾನ ಅಂದ್ರ, ಆ ಇಂದ್ರಿಯವನ್ನ ನೀವು ಇಂದ್ರಿಯ ಅಂದ್ರೆ ಗೋಲಕ, ಆ ಗೋಲಕವನ್ನ ಕತ್ತರಿಸಿದರೂ ಇಂದ್ರಿಯಕ್ಕೆ ಹಾನಿ ಇಲ್ಲ, ಬೇರೆ ಕಡೆ ಇಟ್ಕೊಂಡಿರ್ತದೆ. ಮತ್ತ ಗೋಲಕ ಬಂದಾಗ ಮತ್ ಬರ್ತದ. ಉಳಿದ ಗೋಲಕಗಳಿಗೆ ಹಿಂಗ್ ವ್ಯವಸ್ಥೆ ಇಲ್ಲ. ತ್ವಗೀಂದ್ರಿಯದ ಗೋಲಕಕ್ಕೆ ಮಾತ್ರ ಹಂಗಿದೆ. ಚರ್ಮ ಕಟ್ಟಾಗಿರ್ತದೆ, ಗಾಯದಿಂದ ಕಿತ್ಕೊಂಡು ಹೋಗುತ್ತೆ ಎಷ್ಟೋ ಮಾಂಸಗಳು, ಮತ್ ಬೆಳೆಯೋ ತನಕ ಏನ್ ಬಾಧಕ ಇಲ್ಲ, ಮತ್ ಬಂದ್ರೆ ಮತ್ ಬರ್ತದೆ. ಇದೊಂದು ವಿಶಿಷ್ಟವಾದ ಗೋಲಕ ಇಂದ್ರಿಯಗಳು ಅಂತ ತಿಳಿಬೇಕು. ಸರಿ, ಮುಂದೆ ಆದ ಮೇಲೆ ಏನಾಯ್ತಪ್ಪ ಈಗ? ತ್ವಹ ನೋಡ್ರಿ, ಯಾಕೆ ದೇವರಿಗೆ ತ್ವಕ ಅಂತ ಕರೀತಾರೆ? ತವೋ ರೂಪ. ತವೋ ರೂಪ ಅಂದ್ರೆ ಪ್ರಕಾಶ ರೂಪನಾಗಿದ್ದಾನೆ. ಇಲ್ಲ, ತವೋ ರೂಪನಾದದ್ರಿಂದ ತ್ವಕ್ ಅಂತ ಕರ್ಸ್ಕೊತಾನ. ದೇವರಲ್ಲಿ ಸಮನ್ವಯ ಮಾಡ್ಬೇಕಾದ್ರೆ ದೇವರಿಗೆ ನೀವು ತ್ವಕ ಅಂತ ಹೆಸರು ಕರಿಬೇಕಾಗಿದೆ. ಈಗ ತ್ವಗೀಂದ್ರಿಯದಲ್ಲಿ ಇದ್ದವನು ಅಥವಾ ತ್ವಕ್ ಅಂತ ಕರ್ಸ್ಕೊಳ್ಳೋನು. ಹೆಂಗ್ ನಿರ್ವಚನ ಮಾಡ್ತೀರಿ ಅಂತ ಕೇಳಿದ್ರೆ, ತವ ರೂಪತ್ವಾತ್ ತ್ವಕ್ ಅಂತ ಅದರ ನಿರ್ವಚನ. ಅದರ ಅರ್ಥ ಏನು ಅಂದ್ರೆ, ಪ್ರಕಾಶ ರೂಪನಾದದ್ರಿಂದ ಪರಮಾತ್ಮನಿಗೆ ತ್ವಕ್ ಅಂತ ಕರೀತಾರೆ. ನಿರ್ವಚನ, ಶಬ್ದಗಳ ಅಭಿಪ್ರಾಯ ಅಷ್ಟೇ, ಬೇರೆ ಏನಿಲ್ಲ. ನಿಮ್ಗೇನ್ ಕಲ್ಪನಾ ಬರ್ಲಿಲ್ಲ? ತ್ವಚಕ್ಕೇನ್ ಸಂಬಂಧ ಇಲ್ಲ, ಒಳಗಿಂದ ಭಗವಂತ ಪ್ರಕಾಶ ರೂಪ. ಅವ ಎಲ್ಲಿದ್ರು ಅಷ್ಟೇ, ಬರ್ರಿ ಇಲ್ಲಿ ಬರ್ರಿ, ಕೇಳ್ಬೇಕು. ಅವ ಎಲ್ಲಿದ್ರು ಪ್ರಕಾಶ ರೂಪ ಕೂಡ ಅವ. ಈಗ ನಾವು ತ್ವಕಕ್ಕೂ ಸಂಬಂಧ ಹೇಳಿಕತ್ತಿಲ್ಲ. ತ್ವಕ ಅನ್ನೋ ಶಬ್ದವನ್ನ ಭಗವಂತನಲ್ಲಿ ಹೆಂಗ್ ಸಮನ್ವಯ ಮಾಡ್ತೀರಿ ಪ್ರಶ್ನೆ ಇದೆ. ಇಲ್ಲ ತ್ವಗೀಂದ್ರಿಯದಲ್ಲಿ ಇದ್ದಾನೆ, ಇಲ್ಲಿ ತ್ವಗೀಂದ್ರಿಯದಲ್ಲಿ ಇದ್ದ ಮಾತ್ರಕ್ಕೆ ತ್ವಕ ಅನ್ನೋ ಶಬ್ದ ಅವನ್ ಹೆಂಗ್ ಬರ್ತದೆ ಅಂದ್ರೆ, ಸದಾ ಪ್ರಕಾಶ ರೂಪನಾಗಿದ್ದಾನೆ ಅನ್ನೋ ಅಭಿಪ್ರಾಯದಲ್ಲಿ ನಾವು ತ್ವಕ ಅಂತ ಕರಿತೀವಿ. ಅಂತವ ಚರ್ಮದಲ್ಲಿ ಇದ್ದಾನೆ, ಕಣ್ಣಿನಲ್ಲೂ ಇದ್ದಾನೆ, ಮೂಗಿನಲ್ಲೂ ಇದ್ದಾನೆ, ಅದಕ್ಕೇನ್ ಸಮಸ್ಯೆ ಇಲ್ಲ. ಅವ ಸದಾ ಪ್ರಕಾಶ ರೂಪ ಅಂಬೋದು ಶಬ್ದಾರ್ಥ ಅಷ್ಟೇ. ಚರ್ಮಕ್ಕೇನ್ ಪ್ರಕಾಶ ರೂಪ ಇಲ್ಲ. ಅಥವಾ ಕೆಲವೊಮ್ಮೆ ಇಂಥ ಸೋಪ್ ಹಚ್ಕೊಂಡ್ರೆ ಮೈ ಫಳಫಳ ಹೊಳಿತದ ಅಂತ ಹೇಳ್ತಿರ್ತಾರಲ್ಲ, ಹಂಗೂ ಹೊಳೆದಿರ್ಬೋದು, ಮಾಡ್ಬೋದು, ಅವಶ್ಯ ಮಾಡ್ಬೋದು. ಹಂಗೇನಿಲ್ಲ. ಇಲ್ಲಿ ತ್ವಕ ಅಂತ ಬಂದದಕ್ಕೆ ಹೇಳಿದೆ, ಬೇರೆ ಶಬ್ದದಿಂದ ಮಾಡ್ಬೋದು, ಅವಶ್ಯ ಮಾಡ್ಬೋದು. ಅದಕ್ಕೆ ತವೋ ರೂಪ ಸ್ವಗುಚ್ಯತೆ. ಮಾದನಾತ್ ಸಾರ ರೂಪತ್ವಾತ್ ಮಾಂಸಃ. ದೇವರಿಗೆ ಮಾಂಸ ಎನ್ನ ಶಬ್ದವನ್ನು ಸಮನ್ವಯ ಮಾಡ್ಲಿಕ್ಕೆ. ಯಾಕೆ ದೇವರಿಗೆ ಮಾಂಸ ಅಂತ ಕರೀತಾರೆ ಅಂದ್ರೆ, ಮಾದನಾತ್ ಮತ್ತೆ ಮುಂದೇನು ಸಾರ ರೂಪತ್ವಾತ್ ಅಂದ್ರೆ ಆಹ್ಲಾದನ. ಮಾದನ ಅಂದ್ರೆ ಆಹ್ಲಾದನ, ಸಂತೋಷವನ್ನುಂಟು ಮಾಡ್ತಾನೆ, ಹಾಗೂ ಸರ್ವೋತ್ತಮನಾಗಿದ್ದಾನೆ. ಆದ್ದರಿಂದ ದೇವರಿಗೆ ಮಾಂಸಃ ಅಂತ ಕರೀತಾರೆ. ಎಷ್ಟು ಚಂದ ಹೆಸರು ನೋಡ್ರಿ ದೇವರಿಗೆ. ನಮ್ ದೇಹದಾಗಿದ್ದ ಮಾಂಸದೊಳಗೆ ಭಗವಂತನಿದ್ದಾನ, ಅವ್ನಿಗೆ ಹೆಸರದ ಕಲ್ಪನಾ ಇಲ್ಲ ನಮಗ. ಏನು? ಸರ್ವೋತ್ತಮನ ಸಂತೋಷವನ್ನ ಕೊಡುತ್ತಾ ಸರ್ವೋತ್ತಮನಾಗಿದ್ದಾನೆ ಅಂತ ಬರ್ಕೋಬೇಕು ಮಾಂಸಃ ಅನ್ನೋ ಶಬ್ದಕ್ಕ. ಸರ್ವೋತ್ತಮನಾಗಿದ್ದು ಸಂತೋಷ ಜನಕನಾಗಿದ್ದಾನೆ. ಸ್ವಲ್ಪ ನಮ್ಮ ಭಾಷೆದಾಗ ಹೇಳಿದ್ರೆ, ಸಂತೋಷ ಕೊಡುವ ವಸ್ತುಗಳಲ್ಲೇ ಸರ್ವೋತ್ತಮವಾದ ವಸ್ತು ನಾರಾಯಣ, ಆದ್ದರಿಂದ ಮಾಂಸ ಅಂತ ಹೇಳ್ಬೇಕು. ಸಂತೋಷ ಕೊಡ್ಲಿಕ್ಕೆ ವಸ್ತು ರಗಡವ, ಹೌದಿಲ್ರಿ ಬಿನ್ನಣ್ಣ? ಕೆಲವರಿಗೆ ಮೊದ್ಲೇ ಇರಿ, ಕೆಲವರಿಗೆ ಅಪ್ಪನ ಬಾಜು ಕೊಡಿ, ಕೆಲವರಿಗೆ ಅಜ್ಜನ ಬಾಜು ಕೊಡಿ,
ಕೆಲವರಿಗೆ ಆಚಾರ ಬೆನ್ ಹಿಂದೆಲಿ, ಅವ್ರ ಆಚಾರ ಬೆನ್ ತಿಕ್ಕೋತ್ ಕೂತ್ರಿ ಆನಂದ ಆಗ್ತಿರ್ತದೆ. ಕೆಲವರಿಗೆ ಲೋಕದಳು ಸಂತೋಷ, ಹಲವರಿಗೆ ಮಡದೆಯಿಂದ ಮನೆಯಿಂದ ಅಂತ ಹೇಳಿದಂಗ ಬರೀ ಹಂಗ ಹೇಳಿದಂತೆ ಇವ್ರಿಗೇನ್ಪಾ ಸಂತೋಷ, ಯಾರಿಗೆ ಸಂತೋಷ ಅಂತ ಕೇಳಿದ್ರೆ ಮತ್ತ ದೇವರಿಂದ ಸಂತೋಷ. ಅರ್ಥ ಆಯ್ತಾ ಹೇಳಿದ್ದೇನಂತ ಹೇಳಿ? ಅದರಿಂದ ನೋಡ್ರಿ, ಮಾಂಸಃ ಅನ್ನುವ ಶಬ್ದವನ್ನು ಭಗವಂತನಿಗೆ ಸಮನ್ವಯ ಮಾಡಿ ತೋರಿಸ್ತಾರ ಶ್ರೀಮದಾಚಾರ್ಯರು. ಯಾಕಂದ್ರ ಮಾ ಅನ್ನೋ ಶಬ್ದಕ್ಕ ಮಾದನ, ಸಂತೋಷ ಪಡಿಸುವಿಕೆ. ಸ ಅಂದ್ರೆ ಸಾರ, ಸಾರ ಅಂದ್ರೆ ಶ್ರೇಷ್ಠ, ಸಂತೋಷ ಪಡಿಸುವ ವಸ್ತುಗಳಲ್ಲಿ ಅತ್ಯಂತ ಶ್ರೇಷ್ಠನಾದದ್ದರಿಂದ ದೇವರಿಗೆ ಮಾಂಸಃ ಅಂತ ಕರೀತಾರೆ. ಮಾದನಾತ್ ಸಾರ ರೂಪತ್ವಾತ್ ಮಾಂಸಃ. ಇನ್ನ ಅಸ್ತಿತ್ವ, ಅಸ್ತಿತು ಆಸನಾತ್ ಸ್ಥಿರಂ. ದೇವರಿಗೆ ಅಸ್ಥಿ ಅಂತ ಹೆಸರಂತ. ಯಾಕ? ಸ್ಥಿರವಾದ ಆಸನ ಉಳ್ಳದ್ದರಿಂದ ದೇವರಿಗೆ ಅಸ್ಥಿ ಅಂತ ಹೆಸರಂತ. ಎಷ್ಟು ಚಂದ ಹೆಸರು ಏನೆಲ್ಲರ. ಸ್ಥಿರವಾದ ಸ್ಥಿ, ಸ್ಥಿ ಅಂದ್ರೆ ಸ್ಥಿರವಾದ, ಅಂದ್ರೆ ಆಸನ. ಆಸನವು ಸ್ಥಿರವಾಗಿ ಅದಾದ್ರಿಂದ ದೇವರಿಗೆ ಅಸ್ಥಿ ಅಂತ ಕಲಿಬೇಕು ಅಂತ. ಅಸ್ಥಿ ಆಸನ, ಸ್ಥಿರವಾದ ಆಸನ ಅಂತ ಯಾಕೆ ಹಂಗ ಹೇಳಿದ್ರು ಅಂದ್ರೆ, ಉಳಿದ ಆಸನಗಳು ಸ್ಥಿರ ಅಲ್ಲ. ಉಳಿದ ಆಸನಗಳು ಉದಾಹರಣೆಗೆ ಬ್ರಹ್ಮದೇವರ, ವಾಯುದೇವರ, ಗರುಡ ದೇವರ ಆಸನ ಸ್ಥಿರ ಅಲ್ಲವು. ಯಾಕಂದ್ರೆ ಇವತ್ತಿದ್ದ ವ್ಯಕ್ತಿ ನಾಳೆ ಇರ್ಬೇಕು ಅಂತಿಲ್ಲ, ನಾಳಿದ್ ವ್ಯಕ್ತಿ ನಾಳೆ ಇರ್ಬೇಕು ಅಂತಿಲ್ಲ. ಪ್ರತಿ ಮನ್ವಂತರದಲ್ಲಿ, ಪ್ರತಿ ಬ್ರಹ್ಮಕಲ್ಪದಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ತಾರೆ. ಹಂಗ ಭಗವಂತನದ್ದು ಒಂದು ಪೋಸ್ಟು, ಅದು ಒಂದು ಆಸನ, ಅದು ಒಂದು ಚೇಂಜ್ ಆಗ್ತದೆ ಏನು ಅಂದ್ರೆ ಅದು ಸ್ಥಿರ, ಅಸ್ಥಿ, ಎಂದೆಂದು ಚೇಂಜ್ ಆಗುವುದಿಲ್ಲ. ಗಟ್ಟಿ ಮುಟ್ಟಿ ಕೂತಿರ್ತದೆ. ಇಲ್ಲ, ಮಾಂಸ ಅಂದ್ರೆ ಒಂದು ಧಾತು, ದೇಹವೇ ಧಾತು. ಧಾತು ಮಾಂಸದ ಸಂತೋಷ ಕೊಡ್ತದೆ. ಯಾಕಂದ್ರೆ ತೆಳ್ಳಗಿದ್ರಿ ಅಂದ್ರೆ ದುಃಖ ಆಗ್ತದೆ, ನಾ ಇಷ್ಟು ಖುಷಿ ಇದ್ದೀನಿ ಅಂತ. ಮಾಂಸ ಬೆಳೆದ ಮೇಲೆ ದಷ್ಟ ಕೊಟ್ಟಾದಾಗ ಮನಸ್ಸಿಗೆ ಸಂತೋಷ ಆಗ್ತದೆ. ಹೆಂಗ ಆರೋಗ್ಯದಿಂದ ಇದ್ದಾರೆ ನೋಡುವರು ಅಂತ ತಿಳ್ಕೊಂಡು ಹೇಳ್ತಿರ್ತಾರೆ. ಅದೇ ಮಾಂಸ ಬೆಳೆದ ಮೇಲೆ ದೇಹದಲ್ಲಿ ಆರೋಗ್ಯ ಉಂಟಾಗ್ತದೆ. ಅದು ಆರೋಗ್ಯ ಸೂಚಕವೂ ಹೌದು, ಸಂತೋಷದಾಯಕವೂ. ಚಲೋ ಮಾಂಸ ಬೆಳೆದಿತ್ತು ಅಂತಂದ್ರೆ ಹಂಗಿರ್ತದೆ. ಪಾಪಿ ಸರ್ತಿ ಬಹಳ ತೆಳ್ಳಗಿರ್ತಾರೆ, ಅದಕ್ಕೆ ಬಹಳ ತೆಳ್ಳಗಿರ್ತಾರೆ. ಯಾಕಂದ್ರೆ ಮಾಂಸ ಇರಂಗಿಲ್ಲ ಅವ್ರ ದೇಹದಾಗ. ಕೆಲವು ಚಲೋ ದಪ್ಪ ಇರ್ತಾರೆ, ಯಾಕೆ ಮಾಂಸ ಇರ್ತದೆ ಅಂತ ಅರ್ಥ. ಅದಕ್ಕೆ ಮಹಾಭಾರತ ಹೇಳ್ತಾರೆ, ಏನು ಹಿಂಗ್ಯಾಕೆ ತೆಳ್ಳಗೆ ಯಾಕೆ ಆದವ, ದಪ್ಪ ಯಾಕೆ ಆದವ ಅಂತ ಕೇಳಿದ್ರೆ, ಮಾಂಸಃ ಹಿಂದಿನ ಜನ್ಮದಾಗ ಅವ ನನ್ನನ್ನು ತಿಂದಿದ್ದ, ಅಂದ್ರೆ ಯಾವುದೋ ಪ್ರಾಣಿ ಮಾಂಸವನ್ನ ಅವ ತಿಂದಿದ್ದ, ಅದಕ್ಕೆ ಈ ಜನ್ಮದಾಗ ಅವ ತೆಳ್ಳಗಾಗ್ಯಾನ. ಈ ಜನ್ಮದಾಗ ಅವನನ್ನು ತಿಂದಿದ್ ಬಿಟ್ಟಿದ್ದಕ್ಕೆ ಮುಂದಿನ ಸರಿ ಮಾಂಸಃ ಮತ್ತೆ ಅವನ ದಪ್ಪಕ್ಕಾನ ಅಂತ ಹಿಂಗ ಮಹಾಭಾರತ ಹೇಳಾರಷ್ಟೆ. ಅದಕ್ಕೆ ತೆಳ್ಳಗಿರ್ಲಿಕ್ಕೆ ಅದೇ ಕಾರಣ, ಬೇರೆ ಏನೂ ಇಲ್ಲ. ಇವ್ರು ಎಷ್ಟು ಔಷಧ ಕೊಡಿಸಿದ್ರು ಅಷ್ಟೇ. ದೊಡ್ಡವ್ರ ಉದಾಹರಣೆ ತಗೋಬಾರ್ದು. ಅದಕ್ಕೆ ಜ್ಞಾನ ಏನಂತಾರ ನೋಡ್ರಿ. ಸರಿ ಹೋಯ್ತಾ? ಈಗ ಅಸ್ಥಿರ. ಮದಸ್ಯ ಇನ್ನೇನಪ್ಪಾ ಅಂತ ಕೇಳಿದ್ರೆ, ಮದಸ್ಯ ಜನನಾಥ್ ಮಜ್ಜ. ದೇವರಿಗೆ ಮಜ್ಜ ಅಂತ ಹೆಸರು. ಯಾಕೆ? ಮದಸ್ಯ ಜನನಾಥ್, ಸಂತೋಷವನ್ನ ಹುಟ್ಟಿಸುತ್ತಾನೆ, ಆದ್ದರಿಂದ ಮಜ್ಜ ಅಂತ ಕರೀತಾರೆ. ಸೋ ಅಂಗಂ ಅಂತಿಗತ್ವತಃ. ಭಗವಂತ ಅಂಗ. ಯಾಕೆ ಅಂಗ ಅಂದ್ರೆ ಅಂತಿಗತ್ವತಃ, ಹತ್ರ ಇದ್ದಾನ ಎಂಬುದಕ್ಕಾಗಿ ದೇವರಿಗೆ ಅಂಗ ಅಂತ ಕರೀತಾರೆ. ಅಂತಿಕ, ಹತ್ರದಲ್ಲಿ, ಗ ಇರ್ತಾನಾದ್ರಿಂದ ದೇವರಿಗೆ ಅಂಗ ಅಂತ ಹೆಸರು ಅಂತ ಈಗ ತಿಳಿಸಿಕೊಟ್ಟಿದ್ದಾರೆ. ಆಯ್ತಾ? ಸರಿ, ಮುಂದಿನ ಮತ್ತೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.